ಹಾಯ್ ಫ್ರೆಂಡ್ಸ್, ನಾವಿವತ್ತು ಡಿಮಾರ್ಟಲ್ಲಿ ಗ್ರೋಸರೀಸ್ ಎಲ್ಲ ತಗೊಂಡು ಅಲ್ಲಿಂದ ನಾವು ಹೊರಟಿದ್ದು ಈಶಾ ಫೌಂಡೇಶನ್ ಕಡೆಗೆ. ನಾವಲ್ಲಿಗೆ ಹೋಗೋ ಅಷ್ಟರಲ್ಲಿ 4:30 ಆಗಿತ್ತು. ಕ್ರೌಡ್ ಎಲ್ಲನೂ ಕಡಿಮೆ ಇತ್ತು, ಜನ ಏನೂ ಜಾಸ್ತಿ ಇರಲಿಲ್ಲ ಅವತ್ತು. ಮಳೆನೂ ಏನು ಬರೋ ಥರ ಇರಲಿಲ್ಲ. ನೋಡಿ ದೂರದಿಂದ ಈಶಾ ಫೌಂಡೇಶನ್ ಹೇಗೆ ಕಾಣಿಸ್ತಿದೆ ಅಂತ. ವ್ಯೂ ಎಲ್ಲ ತುಂಬ ಚೆನ್ನಾಗೇ ಇತ್ತು. ನಾವು ಅಲ್ಲಿಂದ ಹೋಗಿ ಫಸ್ಟ್ ನಾವು ಮಾಡಿದ್ದು ಮಹಾಶಿವಲ್ ದೇವಸ್ಥಾನನ ದರ್ಶನ ಮಾಡ್ಕೊಂಡ್ವಿ. ಈ ಮಹಾಶಿವಲ ಟೆಂಪಲ್ ಅನ್ನೋದು ನಾಗಪಂಚಮಿ ಆಪೋಸಿಟೇ ಇದೆ. ಈ ಮಹಾಶಿವಲ ಟೆಂಪಲ್ಗೆ 4 ಕಡೆಗೂ ಈ ಥರ ವೀಲ್ಸ್ ಅನ್ನೋದು ಇದೆ. ಈ ವೀಲ್ಸ್ನ ಪ್ರಾಮುಖ್ಯತೆ ಏನಪ್ಪಾ ಅಂದರೆ, ನಾವು ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಆ ವೀಲ್ಸ್ನ 62 ಟೈಮ್ಸ್ ತಿರುಗಿಸಿದ್ರೆ ನಾವು ಅಂದ್ಕೊಂಡಿರೋದು ನಿಜ ಆಗುತ್ತಂತೆ. ಹಾಗಂತ ಅವರೇ ಹೇಳಿದ್ದು. ನೋಡಿ ನಮ್ಮ ಹನಿ ಅದನ್ನು ಎಷ್ಟು ಈಸಿಯಾಗಿ ತಿರುಗಿಸ್ತಿದ್ದಾಳೆ. ಆದರೆ ಅವರು ತಿರುಗಿಸೋರು ಅಷ್ಟೊಂದು ಈಸಿ ಅಲ್ಲ. ಸೈಡಲ್ಲಿಂದ ಅವ್ರ ಅಪ್ಪ ತಳ್ತಿದ್ದಾರೆ, ಅದರಿಂದ ಅವಳು ತಿರುಗಿಸ್ತಿದ್ದಾಳೆ ಅಷ್ಟೇ. ನಮ್ಮ ಕೈಯಲ್ಲಿ ಜಾಸ್ತಿ ತಿರುಗ್ಸೋಕ್ಕಾಗಲ್ಲ, ನಾವು 5ರಿಂದ ಒಂದು 10 ರೌಂಡ್ ತಿರುಗಿಸಿದ್ವಿ ಅಷ್ಟೇ. ಅಲ್ಲೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಈಶಾ ಕಡೆಗೆ. ಈಶಾ ಕಡೆ ಹೋಗಿ ಅಲ್ಲಿ ಈಶಾ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಕುತ್ಕೊಂಡ್ವಿ. ನೇಚರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲೇ ಓಡಾಡಿಕೊಂಡು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ.